ಗೊತ್ತಿದ್ದೀರಿ, ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಸಲುವಾಗಿ ಇಡೀ ದೇಶದಲ್ಲಿ ಸುಮಾರು 75,000ರಿಂದ 1 ಲಕ್ಷ ಸೇವಾ ಕಾರ್ಯಗಳನ್ನ ಮೋದಿಜಿ ಹುಟ್ಟುಹಬ್ಬದ ಸಲುವಾಗಿ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ, ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛತೆ ಮಾಡೋ ಮುಖಾಂತರ, ಕಲ್ಯಾಣಿಗಳನ್ನ ಸ್ವಚ್ಛ ಮಾಡೋ ಮುಖಾಂತರ, ತಾಯಂದಿರುಗಳ ಆರೋಗ್ಯ ವಿಚಾರಣೆ ಮಾಡೋ ಮುಖಾಂತರ ಸಾಕಷ್ಟು ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರ ಆಗ್ಬೋದು, ಆರೋಗ್ಯ ಕೇಂದ್ರಗಳಾಗ್ಬೋದು, ಸ್ವಚ್ಛತೆ ಮಾಡಿ ಬಡ ರೋಗಿಗಳನ್ನ ವಿಚಾರಣೆ ಮಾಡೋ ಮುಖಾಂತರ, ವಿಚಾರಿಸೋ ಮುಖಾಂತರ ಒಂದು ಮಾದರಿ ಜನ್ಮ ದಿನಾಚರಣೆ ಮಾಡಬೇಕನ್ನೋದು ಮೋದಿಜಿಯವರ ಕಲ್ಪನೆ. ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರ ಒಂದು ಸೂಚನೆ, ನಮ್ಮೆಲ್ಲರ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪಾಜಿಯವರ ಸೂಚನೆ. ನಿಮಗೆ ಗೊತ್ತಿರಲಿ, ನಾವು ಬೆಳಗ್ಗೆ ನಮ್ಮ ಜಿಲ್ಲಾ ತಂಡ ಕೋಲಾರದ SNR ಹಾಸ್ಪಿಟಲ್ನ ಸುಮಾರು 8 ಎಕರೆ ಇರೋದು ಅಷ್ಟು ಜಾಗವನ್ನ ಮಾನ್ಯ ಸಂಸದರು, ಮಾಜಿ ಸಂಸದರು, ಶಾಸಕರು, ಜಿಲ್ಲಾ ಪದಾಧಿಕಾರಿಗಳೆಲ್ಲ ನಾವು ಸ್ವಚ್ಛ ಮಾಡಿ ಮತ್ತೆ 10 ನಾವು ವೇಮಗಲ್ಗೆ ಹೋಗಿ, ವೇಮಗಲ್ ಈ ತರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸ್ವಚ್ಛ ಮಾಡಿ ಗಿಡ ನೆಟ್ಟು ಅಲ್ಲಿ ತಮ್ಮಂತ ತಾಯಂದ್ರಗಳನ್ನ ವಿಚಾರಣೆ ಮಾಡಿ ಮತ್ತೆ ನಾವು ಇಲ್ಲಿ ಬರ್ತಾ ಇದ್ದೀರಿ. ಈ ತರ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ನಾವು ಯಾವುದೇ ರೀತಿ ಫೋಟೋ ಕ್ಲಿಪ್ಗೆ ಅಥವಾ ಒಂದು ಪ್ರಚಾರಕ್ಕೆ ಮಾಡ್ತಾ ಇಲ್ಲ. ನಮ್ಮೆಲ್ಲ ನಾಯಕರ ಹುಟ್ಟುಹಬ್ಬವನ್ನ ಇದೇ ರೀತಿ ಮಾಡ್ತಾ ಇದ್ರಿ. ಈ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಮ್ಮ ಮಾರ್ಗದರ್ಶಕರು, ಹಿರಿಯರು, ರಾಜ್ಯಸಭಾ ಸದಸ್ಯರು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವಾದಂತ ಕೆ ನಾರಾಯಣಜಿ ಅವರು ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಅವರು ಹೈದರಾಬಾದಲ್ಲಿ ಒಂದು ಸಭೆ ಇತ್ತು, ಅದನ್ನು ಮೊಟಕುಗೊಳಿಸಿ ಕೋಲಾರದಲ್ಲಿ 2 ಸಭೆಯಲ್ಲಿ ಭಾಗವಹಿಸಬೇಕು. ಮೋದಿಜಿಯವರ ಒಂದು ಆದರ್ಶಪ್ರಾಯವಾದಂತ ಒಂದು ಹುಟ್ಟುಹಬ್ಬದಲ್ಲಿ ನಾವು ಭಾಗವಹಿಸಬೇಕನ್ಬಿಟ್ಟು ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿ ತಮ್ಮ ಸಮಯವನ್ನು ಕೊಟ್ಟು ಇವತ್ತು ಬಂದಿದ್ದಾರೆ. ಮಾನ್ಯ ನಾರಾಯಣಜಿ ಅವರೇ, ಈ ಭಾಗದ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತ ಮುಳಬಾಗಿಲು ಗ್ರಾಮಾಂತರ ಅಧ್ಯಕ್ಷರಂತ ಸುರೇಶ್ ಅವರೇ, ಅದೇ ರೀತಿ ಯುವ ಉತ್ಸಾಹಿಗಳು, ಸ್ನೇಹಿತರು ಆದಂತ ಕಾರ್ಯಕ್ರಮ ನೇತೃತ್ವ ವಹಿಸಿರುವ ಸುಂದರ್ ಅವರೇ, ಅದೇ ರೀತಿ ಜಿಲ್ಲಾ ಪ್ರಧಾನ ಆತ್ಮೀಯರು, ಸ್ನೇಹಿತರಾದಂತ ಬಿ ಮಹೇಶ್ ಅವರೇ, ಕೆಂಬೋಡಿ ನಾರಾಯಣಸ್ವಾಮಿ ಅವರೇ, ಜಿಲ್ಲಾ ಉಪಾಧ್ಯಕ್ಷರಂತ ವಿಜಯಣ್ಣ ಅವರೇ, ಪ್ರಕಾಶ್ ರೆಡ್ಡಿ ಅವರೇ, ಮೋಹನ್ ಅವರೇ, ವಾಸಣ್ಣವರೇ, ಕೋಳಿ ನಾಗರಾಜ್ ಅವರೇ, ತಿಮ್ಮರಾಯಪ್ಪನವರೇ, ಅರುಣಪ್ಪನವರೇ, ವಿಶ್ವನಾಥ್ ಅವರೇ, ಸಂಪಂಗಿ ರೆಡ್ಡಿ ಅವರೇ, ಎಲ್ಲ ಆತ್ಮೀಯ ಮಿತ್ರರೇ, ಚರಣ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಂತ ಸೋಮು ಅವರೇ, ಮಂಜು ಅವರೇ, ಮೇಡಮ್ ಹೆಸರು ಗೊತ್ತಾಗಿಲ್ಲ, ನವೇಶ್ರೀ ಅವರೇ, ನೆಚ್ಚಿನ ತಾಯಂದ್ರ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಸಮಯ ಹಾಳು ಮಾಡಿಲ್ಲ, ನಿಮಗೋಸ್ಕರನೇ ಬಂದಿದ್ದು. ಸ್ವಲ್ಪ ತಡ ಆಗಿದೆ, ಮತ್ತೊಮ್ಮೆ ನಿಮ್ಮಲ್ಲಿ ಕ್ಷಮೆ ಕೇಳೋ ಮುಖಾಂತರ ನಾನು ಮಾತನ್ನ ಆರಂಭಿಸ್ತೀನಿ. ಈ ಎಲ್ಲ ಸೇವಾ ಕಾರ್ಯಗಳ ಒಂದು ಪ್ರೇರಣೆ ಆಗ್ಬೇಕು, ಜನಗಳಿಗೆ ಮಾದರಿ ಆಗ್ಬೇಕು. ನೋಡಿ, ಇವತ್ತು 14 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಭಾರತೀಯ ಜನತಾ ಪಕ್ಷ ಪ್ರಪಂಚದಲ್ಲಿ ಪ್ರಥಮ ರಾಜಕೀಯ ಪಕ್ಷ. ಪ್ರಪಂಚದಲ್ಲಿ ಭಾರತದಲ್ಲ, ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಕ್ಷ 14 ಕೋಟಿ ಸದಸ್ಯರು ಹೊಂದಿರುವಂತ ಈ ತರ ಕಾರ್ಯಕರ್ತ ಹೊಂದಿರುವಂತಹ ಪಕ್ಷ. ಇವತ್ತು ಯಾವುದೇ ವಿಜೃಂಭಣೆ ಕಾರ್ಯಗಳು ಮಾಡ್ತೀರಾ, ಸೇವಾ ಕಾರ್ಯಗಳಲ್ಲಿ ಇವತ್ತು 106 ಕಡೆ ಕ್ಯಾಸಂಬಳ್ಳಿ ಬಾರ್ಡ್ರು, ರಾಮಚಂದ್ರ ಗೇಟು, ಕದ್ರಿಪುರ, ವೇಮಗಲ್ ಲಾಸ್ಟ್ ಬಾರ್ಡ್ರು, ಅಲ್ಲಿಂದ ಸುಮಾರು ಕೋಲಾರದಲ್ಲಿ 120ಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ. ಆ ಒಂದು ಭಾಗನೇ ಮುಳಬಾಗಿಲು ಗ್ರಾಮಾಂತರದ ದೇವರಾಸ ಮಂದಿರದ ಈ ಆರೋಗ್ಯ ಕೇಂದ್ರದ ಈ ಕಾರ್ಯಕ್ರಮ. ಸೂಚನೆ ಏನಂದ್ರೆ, ಇವತ್ತು ಏನು ಗರ್ಭಿಣಿ ಸ್ತ್ರೀಯರಿಗೆ ಮಾತಾಡಬೇಕು, ಅವರ ಆರೋಗ್ಯನ ವಿಚಾರಣೆ ಮಾಡಬೇಕು, ಅವ್ರ ನೋವಲ್ಲಿ ನಾವು ಭಾಗಿಯಾಗಬೇಕು. ನಮ್ಮೆಲ್ಲ ಕಾರ್ಯಕರ್ತರು ತಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ನಾವು ಬೆಳಗಿಂದ ನಿನ್ನೆ ರಾತ್ರಿ 11 ಗಂಟೆಯಲ್ಲಿ ನಾನು ಸುಂದರ್ ಹತ್ರ ಮಾತಾಡಿದ್ದು, ಸುರೇಶ್ ಹತ್ರ ಮಾತಾಡಿದ್ದು,
ಬೆಳಗ್ಗೆ 6 ಗಂಟೆಗೆ ಅವರು ಊಟ ಮಾಡಿಲ್ಲ, ಟಿಫನ್ ಮಾಡಿಲ್ಲ, ಅಲ್ಲಿ ಬಂದು ಈ ಸೇವಾ ಕೇಂದ್ರಗಳಲ್ಲಿ ಕುತ್ಕೊಂಡು ಗಿಡ ನೆಡಬೇಕು, ನಾವು ತಾಯಂದ್ರನ ಯೋಗಕ್ಷೇಮ ವಿಚಾರಿಸಬೇಕು ಅನ್ನೋ ಒಂದು ಯಾವ್ದನ ಒಂದು ಕಲ್ಪನೆ, ಯಾವ್ದನ ಒಂದು ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಅಂತ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೀನಿ. ನೋಡಿ, ನೀವು ಪಾರ್ಟಿ ವಿಜೃಂಭಣೆಗೆ ಪಟಾಕಿ ಹೊಡೆಯೋದು ನಮ್ಮಲ್ಲಿ ಯಾವುದು ಆ ಥರ ಇಲ್ಲ. ಮೋದಿಜಿ ಹುಟ್ಟಿದ್ದಪ್ಪ ಒಂದು ಸೇವಾ ಕಾರ್ಯಗಳಲ್ಲಿ ಇದು ಸೇವಾ ಪಾಕ್ಷಿಕ ಅಡಿಯಲ್ಲಿ ನಡೀಬೇಕು. ಆ ಒಂದು ಕಾರ್ಯಗಳು ಜನಪರ ಇರಬೇಕು, ಜನಗಳಿಗೆ ಒಳ್ಳೇದಾಗಬೇಕು, ಜನಗಳು ಸ್ವಚ್ಛತೆ ಕಾರ್ಯಗಳಲ್ಲಿ ಕೈಗೊಳ್ಳಬೇಕು. ಆಯ್ತು, ನಾವು ಒಬ್ಬರೇ ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೂ ನಮ್ಮ ಜೊತೆಲಿ ಕೈ ಜೋಡಿಸ್ಕೊಂತಾ ಇದ್ದಾರೆ. ಈ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ರಿ. ಇವತ್ತು ನಮ್ಮೆಲ್ಲ ಸ್ನೇಹಿತರು ಒಂದು ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆಯಲ್ಲಿ ತಾವು ಏನು ನಮ್ಮ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ನಿಮಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳನ್ನ ಸದ್ಬೇಕು. ಏನಂದ್ರೆ ಇವತ್ತು ಕೇವಲ ಇವತ್ತೊಂದು ದಿವಸ ಮಾಡ್ತಾ ಇಲ್ಲ ನಾವು. ಹೌದು ಬಿಡಿ ಸರ್, ನೀವೆಲ್ಲ ಇವತ್ತೊಂದು ದಿವಸ ಮಾಡ್ತೀರಿ, ಜೋರ್ ಫೋಟೋ ಓಡಿಸ್ಕೊಡ್ತೀರಿ, ಹೊಟ್ಟೋಗ್ತೀರಿ ಅಂತಿಲ್ಲ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೂ 15 ದಿವಸಗಳ ಕಾಲ ಸೇವಾ ಕಾರ್ಯ ಇದು. ಮೇಡಮ್, ದಿವ್ಯ ಮೇಡಮ್ ಹೇಳ್ತಾ ಇದ್ದೀನಿ, ಫೋಟೋ ಹೊಡ್ಕೊಂಡು ಹೋಗಕ್ ಬಂದಿಲ್ಲ, ನಾವು ಸೇವೆ ಮಾಡಕ್ ಬಂದಿರಿ. ಜನಗಳು ಸೆಂಟ್ರಲ್ ಇರ್ತೀರಿ. 15 ದಿವಸ ಯಥೇಚ್ಛವಾಗಿರ್ತದೆ. ಬ್ಲಡ್ ಕ್ಯಾಂಪ್ ಇರ್ತದೆ, ಮ್ಯಾರಥಾನ್ ಇರ್ತದೆ,